ಕಣಕಟ್ಟೆ ಮತ್ತು ಬಾಣಾವರಕ್ಕೆ ಮಾಡೋ ಅಂತ ಎಸ್ಟಿಮೇಟ್ ಎಲ್ಲ ರೆಡಿಯಾಗಿದೆ. ಅದು ನಿಟ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. 3 ಒಂದ್ ನಿಮಿಷ. ಅಪ್ಪರ್ ಭದ್ರಾ ಕೇಂದ್ರ ಸರ್ಕಾರದ್ದು. ನಾನು ಸಹ ಕಳೆದ ಕಾರ್ಯಕಲಾಪದಲ್ಲಿ ಲೋಕಸಭೆಯಲ್ಲಿ ನಾನು ಅದನ್ನ ಪ್ರಶ್ನೆ ಹಾಕಿದ್ದೆ. ಅಪ್ಪರ್ ಭದ್ರಾ ಯಾಕೆ ಹೇಳ್ತಿ ಕೇಳಿ ಸ್ವಾಮಿ. ಬೊಮ್ಮಾಯಿಯವರು 5,300 ಕೋಟಿನ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರೀಯ ಯೋಜನೆಗೆ ಅಪ್ಪರ್ ಭದ್ರವನ್ನು ಸೇರಿಸಿ ನಾನು ದುಡ್ಡನ್ನ ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಪಾರ್ಲಿಮೆಂಟಲ್ಲಿ ಹೇಳಿದ್ರು. ಪಾರ್ಲಿಮೆಂಟಿನ ಆಧರಿಸಿ ಬೊಮ್ಮಾಯಿಯವರು 5,300 ಕೋಟಿಯನ್ನ ವಿಶೇಷ ಅನುದಾನನ ಕೇಂದ್ರ ಸರ್ಕಾರದ ವಿಶೇಷ ಅನುದಾನವನ್ನ ಸಂಪೂರ್ಣವಾಗಿ ನಾವು ರಾಷ್ಟ್ರೀಯ ಯೋಜನೆ ಆದಂತ ಅಪ್ಪರ್ ಭದ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಅಪ್ಪರ್ ಭದ್ರಾಕ್ಕೆ ಇವತ್ತಿನವರೆಗೂ ₹1 ಬಂದಿಲ್ಲ, ಅವ್ರು ಕೊಡ್ಲಿಲ್ಲ. ಆದ್ರಿಂದ ನಮ್ಗೆ ಈಗ ಏನ್ ಯೋಜನೆಗಳನ್ನ ತಗೊಂಡಿದ್ರು ಅವ್ರು ಕೊಡೋಂಥ ದುಡ್ಡಿನ ಆಧಾರದ ಮೇಲೆ ನಮ್ಮವೆಲ್ಲ ಏನು ಅಪ್ರೂವಲ್ ಮಾಡಿ ಕೊಟ್ಟಿದ್ರು, ಅದಕ್ಕೆ ಹಣಕಾಸಿನ ಮುಗ್ಗಟ್ಟಿನಿಂದ ಸ್ವಲ್ಪ ನಿಂತಿದೆ. ಕೇಂದ್ರದ ಜೊತೆ ಇನ್ನೂ ಸಂಪರ್ಕ ನಡೀತಾ ಇದೆ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೊಡದಾದ್ರೆ ಬಿಸಾಕಿ ನಮ್ಮ ಅನುದಾನದಲ್ಲೇ ಕೈಗೆ ಎತ್ಕೊಂಡು ನಾವು ಯೋಜನೆ ಮಾಡೇ ಮಾಡ್ತೀವಿ. ಕಣಕಟ್ಟೆ ಮತ್ತು ಬಾಣಾವರಕ್ಕೆ ಮಾಡೋ ಅಂತ ಎಸ್ಟಿಮೇಟ್ ಎಲ್ಲ ರೆಡಿಯಾಗಿದೆ. ಅದು ನಿಟ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. 3 ಒಂದ್ ನಿಮಿಷ. ಅಪ್ಪರ್ ಭದ್ರಾ ಕೇಂದ್ರ ಸರ್ಕಾರದ್ದು. ನಾನು ಸಹ ಕಳೆದ ಕಾರ್ಯಕಲಾಪದಲ್ಲಿ ಲೋಕಸಭೆಯಲ್ಲಿ ನಾನು ಅದನ್ನ ಪ್ರಶ್ನೆ ಹಾಕಿದ್ದೆ. ಅಪ್ಪರ್ ಭದ್ರಾ ಯಾಕೆ ಹೇಳ್ತಿ ಕೇಳಿ ಸ್ವಾಮಿ. ಬೊಮ್ಮಾಯಿಯವರು 5,300 ಕೋಟಿನ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರೀಯ ಯೋಜನೆಗೆ ಅಪ್ಪರ್ ಭದ್ರವನ್ನು ಸೇರಿಸಿ ನಾನು ದುಡ್ಡನ್ನ ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಪಾರ್ಲಿಮೆಂಟಲ್ಲಿ ಹೇಳಿದ್ರು. ಪಾರ್ಲಿಮೆಂಟಿನ ಆಧರಿಸಿ ಬೊಮ್ಮಾಯಿಯವರು 5,300 ಕೋಟಿಯನ್ನ ವಿಶೇಷ ಅನುದಾನನ ಕೇಂದ್ರ ಸರ್ಕಾರದ ವಿಶೇಷ ಅನುದಾನವನ್ನ ಸಂಪೂರ್ಣವಾಗಿ ನಾವು ರಾಷ್ಟ್ರೀಯ ಯೋಜನೆ ಆದಂತ ಅಪ್ಪರ್ ಭದ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಅಪ್ಪರ್ ಭದ್ರಾಕ್ಕೆ ಇವತ್ತಿನವರೆಗೂ ₹1 ಬಂದಿಲ್ಲ, ಅವ್ರು ಕೊಡ್ಲಿಲ್ಲ. ಆದ್ರಿಂದ ನಮ್ಗೆ ಈಗ ಏನ್ ಯೋಜನೆಗಳನ್ನ ತಗೊಂಡಿದ್ರು ಅವ್ರು ಕೊಡೋಂಥ ದುಡ್ಡಿನ ಆಧಾರದ ಮೇಲೆ ನಮ್ಮವೆಲ್ಲ ಏನು ಅಪ್ರೂವಲ್ ಮಾಡಿ ಕೊಟ್ಟಿದ್ರು, ಅದಕ್ಕೆ ಹಣಕಾಸಿನ ಮುಗ್ಗಟ್ಟಿನಿಂದ ಸ್ವಲ್ಪ ನಿಂತಿದೆ. ಕೇಂದ್ರದ ಜೊತೆ ಇನ್ನೂ ಸಂಪರ್ಕ ನಡೀತಾ ಇದೆ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೊಡದಾದ್ರೆ ಬಿಸಾಕಿ ನಮ್ಮ ಅನುದಾನದಲ್ಲೇ ಕೈಗೆ ಎತ್ಕೊಂಡು ನಾವು ಯೋಜನೆ ಮಾಡೇ ಮಾಡ್ತೀವಿ.